ಲೋಕಸಭೆ ಚುನಾವಣೆ ಇದೆ, ನೀತಿ ಸಂಹಿತೆ ಕೂಡ ಹತ್ರದಲ್ಲೇ ಇದೆ. ಹಾಗಾಗಿ ಅದರೊಳಗಡೆ ಆಗುತ್ತಾ ಅಥವಾ ಚುನಾವಣೆ ಆದ್ಮೇಲೆ ಆಗುತ್ತಾ? ಏನು ರಾಮ ಮಂದಿರ ಇದಕ್ಕೆಲ್ಲ ಚುನಾವಣೆ ಇನ್ನೂ 6-7 ತಿಂಗಳು ಕೆಲಸ ಬೇಕು. ಇದಕ್ಕೆಲ್ಲ ಬೇಕಾದಷ್ಟು ನಮ್ಮ ಜಿಲ್ಲೆ ಜನಕ್ಕೆಲ್ಲ ನಾವೆಲ್ಲರನ್ನು ಒಗ್ಗೂಡಿಸ್ಬೇಕು. ಜಿಲ್ಲೆ ಮುಖಂಡರ ಜೊತೆಯಲ್ಲಿ, ಸಂಘ ಸಂಸ್ಥೆಗಳ ಜೊತೆಯಲ್ಲಿ, ಹಿರಿಯರ ಜೊತೆಯಲ್ಲಿ ಇದನ್ನು ತಿಳ್ಕೊಂಡಿರುವಂಥ ಸಾಕಷ್ಟು ಜನ ಶರಣರಿದ್ದಾರೆ. ಅವ್ರ ಜೊತೆಲೂ ಕೂಡ ಇದರ ಬಗ್ಗೆ ಸಾಧಾರಣವಾದ ಕಾರ್ಯಕ್ರಮ ಅಲ್ಲ. ಈ ಕಾರ್ಯಕ್ರಮ ಇತಿಹಾಸ, ಈ ಒಂದು ದೇಶ ನೋಡುವಂಥ ಕಾರ್ಯಕ್ರಮ, ಇದು ರಾಜ್ಯ ನೋಡುವಂಥಲ್ಲ, ದೇಶ ನೋಡುವಂಥ ಕಾರ್ಯಕ್ರಮ. ಆ ರೀತಿ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮ ಮಾಡಬೇಕಂತೇಳಿ ನಾವೆಲ್ಲ ಕನ್ಸ್ಕೊಂಡಿದ್ದೀವಿ, ಅದನ್ನು ಮಾಡ್ತಿರ್ತೀವಿ. ರಾಮದೇವ್ರ ಬೆಟ್ಟದಲ್ಲೇ ಕಟ್ಟಬೇಕು, ಇಲ್ಲ ವಿರೋಧ ಮಾಡ್ತೀವಿ ಅಂತಾರೆ ಬಿಜೆಪಿ ಅವರು. ರಾಮದೇವ್ರ ಬೆಟ್ಟದಲ್ಲಿ ರಾಮ ಮಂದಿರ ಅಲ್ಲೇ ಕಟ್ತೀವಿ. ರಾಮ ಮಂದಿರ ಅಲ್ಲೇ ಕಟ್ತೀವಿ. ರಾಮನ ಪಾದ ಎಲ್ಲಿದೆ ಅಲ್ಲೇ ಪೂಜೆ ಮಾಡ್ತೀವಿ. ಅಲ್ಲೇ ಅವ್ರ ನೆಲೆ ಎಲ್ಲಿದೆ, ಅವ್ರ ನೆಲೆ ಎಲ್ಲಿ ಬಂದು ಉಳ್ಕೊಂಡಿದ್ರು ಅಲ್ಲೇ ಅದಕ್ಕೆ ಆದ್ಯತೆ ಕೊಟ್ಟು ಅಲ್ಲೇ ನಾವು ಮಾಡ್ತೀವಿ. ಬಿಜೆಪಿಯವರು ರಾಜಕೀಯ ಲಾಭಕ್ಕೋಸ್ಕರ ರಾಮ ಮಂದಿರನ ತರಾತುರಿಯಲ್ಲಿ ಉದ್ಘಾಟನೆ ಮಾಡಿದ್ರು ಅಂತ ಕಾಂಗ್ರೆಸ್ ನಾನಲ್ಲ, ಅನೇಕ ಜನರು ಶರಣರುಗಳು, ಅನೇಕ ಜನ ತಿಳ್ಕೊಂಡಿರುವಂಥ ಜ್ಞಾನಿಗಳೆಲ್ಲ ಹೇಳ್ತಾ ಇದ್ದಾರೆ. ದೇವಸ್ಥಾನ ಅದು ಈ ರೀತಿ ಕಾಮಗಾರಿ ಪೂರ್ತಿ ಆಗದೆ ಈ ರೀತಿ ಪೂಜಾ ಸಮಾರಂಭ ಮಾಡಬೇಡ್ದು, ಕಾರ್ಯಕ್ರಮ ಮಾಡಬೇಡ್ದು ಅಂತೇಳಿ ಈಗಾಗಲೇ ಅವರೇ ಮಾತಾಡ್ತಾ ಇದ್ದಾರೆ. ನಮಗೇನು ರಾಮ ಮಂದಿರ ಆಗಬೇಕಂತ ನಾವೆಲ್ಲೂ ಕೂಡ ಸ್ವಾಗತಿಸ್ತೀವಿ, ಗೌರವಿಸ್ತೀವಿ. ರಾಮ ಮಂದಿರ ಆಗಿದೆ ಅಷ್ಟೇ ನಮ್ಗೆ ಗೊತ್ತಿರೋದು.